ಹಾಯ್ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಿದ್ದೇನೆ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಚಿಕನ್ ಗ್ರೇವಿ ಮಸಾಲ. ಅದಕ್ಕೆ ಬೇಕಾಗುವ ಮಸಾಲೆ: 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, ಇದು ಹಸಿದೆ, ಅರ್ಧ ಚಮಚ ಕಾಳುಮೆಣಸು, ಮತ್ತು ಎಷ್ಟು ಬೇಕಷ್ಟು ಚೂರು ಹುಳಿ, ಆಮೇಲೆ 2 ಚಕ್ಕೆ, 1 ಕಪ್ಪು ಏಲಕ್ಕಿ, 3 ಲವಂಗ, 1 ಇಂಚು ಶುಂಠಿ, 10-12 ಹಸಿಮೆಣಸು, 1 ನೀರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 1 ಮುಷ್ಟಿ ಪುದೀನ ಸೊಪ್ಪು, 1 ಟೊಮೊಟೊ, ಮತ್ತು ತೆಂಗಿನಕಾಯಿ 1 ಬೌಲು, ಅರ್ಧ ಚಮಚ ಅರಿಶಿನ ಪುಡಿ. ಇವಿಷ್ಟು ಮಸಾಲೆಗಳನ್ನು ನುಣ್ಣಗೆ ರುಬ್ಬಬೇಕು. ಅದರ ಜೊತೆಗೆ ಒಂದು 5-6 ಗೋಡಂಬಿಯನ್ನು ಹಾಕಿ ನುಣ್ಣಗೆ ಮತ್ತೊಂದು ಸೈಡಿನಲ್ಲಿ ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಅರ್ಧ ಕಪ್ಪು ಮೊಸರು ಹಾಕಿ ಎಲ್ಲ ಕಲಸಿ ಚೆಂದ ಮಾಡಿ ಇಟ್ಟಿದ್ದೀನಿ. ಇಷ್ಟು ಮಾಡಿ ಇದನ್ನೊಂದು ಅರ್ಧ ಗಂಟೆ ಹಾಗೆ ಬಿಟ್ಟುಬಿಡಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಎಳ್ಕೊಂಡಿರುತ್ತೆ. 1 ಚಮಚ ಎಣ್ಣೆ, 1 ಚಮಚ ತುಪ್ಪ ಹಾಕಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನೀರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ಬ್ರೌನ್ ಕಲರ್ ಬರುವ ತನಕ ಸ್ವಲ್ಪ ಕಾಯಲಿಕ್ಕೆ ಬಿಡಬೇಕು. ಅರ್ಧ ಟೊಮೊಟೊ ಹಾಕಬೇಕು. ಇವಾಗ ರುಬ್ಬಿದ ಮಸಾಲೆಯನ್ನು ಹಾಕಬೇಕು. ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಅದಕ್ಕೆ ಹಾಕಬೇಕು. ಹೀಗೆ ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ, ಚೆನ್ನಾಗಿ ಬೆಂದು ಬಂದಿದೆ. ರುಚಿಯಾದ ಚಿಕನ್ ಗ್ರೀನ್ ಮಸಾಲೆ ರೆಡಿಯಾಗಿದೆ. ತುಂಬ ಟೇಸ್ಟ್ ಆಗಿದೆ. ಅದು ರೊಟ್ಟಿಯ ಜೊತೆಗೂ ತಿನ್ಬೋದು, ಕಡುಬಿನ ಜೊತೆಗೂ ತಿನ್ಬೋದು, ನೀರು ದೋಸೆಗೂ ತಿನ್ಬೋದು, ಮುದ್ದೆ ಜೊತೆಗೂ ತಿನ್ಬೋದು, ಅನ್ನ ಜೊತೆಗೂ ತಿನ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಕೊಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.